ಇನ್ನು ನೆಕ್ಸ್ಟ್ ರಾಶಿ ತುಲಾ ರಾಶಿಗೆ ಬಂದರೆ ಹೇಗಿರುತ್ತೆ 2026? ತುಲಾರಾಶಿಯವರಿಗೆ ನೋಡಿ, 9ನೇ ಮನೆಗೆ ಅಂದರೆ ಈಗ ಇಷ್ಟು ದಿನ ಬಂದು ತುಲಾರಾಶಿಯವರಿಗೆ 9ನೇ ಮನೆಯಲ್ಲಿ ಗುರುವಿನ ಸಂಚಾರ ನಡೀತಾ ಇದೆ. ಇನ್ನು ಜೂನ್ವರೆಗೂ 9ನೇ ಮನೆಯಲ್ಲೇ ಇರ್ತಾನೆ. 9ನೇ ಮನೆ ಅನ್ನೋದು ಭಾಗ್ಯಸ್ಥಾನ ಅಂತ, ಭಾಗ್ಯೋದಯಕ್ಕೆ ಕಾರಣ ಆಗುವಂಥ ಸ್ಥಾನ ಅಂತೇಳಿ. ಹಾಗಾಗಿ ಈ ಸಮಯವನ್ನು ನಾನು ಪಾಸಿಟಿವ್ ಆದಂಥ ಸಮಯ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಹಾಗೆಯೇ ನಮ್ಮ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ 11ನೇ ಮನೆಯಲ್ಲಿ ಕೇತು ಇರುವಂಥದ್ದು, ಆಮೇಲೆ ಕೊನೆಯಲ್ಲಿ ವರ್ಷದ ಅಂತ್ಯದಲ್ಲಿ 10ನೇ ಮನೆಗೆ ಮೂವ್ ಆಗುವಂಥದ್ದು, ಅಲ್ಲಿ ಸ್ವಲ್ಪ ಉದ್ಯೋಗಕ್ಕೆ ಸಂಬಂಧಿಸಿದಂಗೆ ಅಡೆತಡೆಗಳು ಬರೋದಕ್ಕೆ ಅವಕಾಶ ಇರುತ್ತೆ. ರಾಹುವಿನಿಂದ ಬಂದು ನೀವು ಅನವಶ್ಯಕವಾದ ಸ್ಥಾನ ಪಲ್ಲಟ ಆಗೋದಕ್ಕೆ ವರ್ಷಾಂತ್ಯದಲ್ಲಿ ಅವಕಾಶ ಇರುತ್ತೆ. ಅಲ್ಲಿವರೆಗೂ ಸಂತಾನಾಕಾಂಕ್ಷಿಗಳಿಗೆ ಸಂತಾನಕ್ಕೆ ತೊಂದರೆ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳನ್ನು ತಂದು ಕೊಡೋದಕ್ಕೆ, ಹಾಗೆಯೇ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೂಡ ನೀವು ತುಂಬ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಈ ಸಮಯದಲ್ಲಿ ಪಂಚಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ಕುಂಭರಾಶಿಯಲ್ಲಿ ನಡೀತಾ ಇರೋದ್ರಿಂದ ನೀವು ತುಂಬ ಕೇರ್ಫುಲ್ ಆಗಿ ನೀವು ಇದನ್ನು ನಿಮ್ಮ ಲವ್ ಲೈಫ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಚೀಟಿಂಗ್ಸ್ ಆಗುತ್ತೆ. ರಾಹು ಯೂಶುವಲಿ ಚೀಟಿಂಗ್ ಮಾಡೋದಕ್ಕೆ ಹೆಚ್ಚು ಅವಕಾಶ ಇರುತ್ತೆ. ಆದರೆ ಈ ರಾಹುವಿನ ಒಂದು ಮಿರಾಕಲ್ ಹೇಳ್ತೀನಿ ನೋಡಿ, ಈ ಸಮಯದಲ್ಲಿ ಏನಾದರೂ ನೀವು ನೀಟ್ ಎಕ್ಸಾಮ್ ಬರೀತಿದ್ದೀರಾ, ಮೆಡಿಕಲ್ ಕೋರ್ಸ್ಗೆ ಹೋಗ್ತಿದ್ದೀರಾ, ಮೆಡಿಸನ್ಗೆ ಸಂಬಂಧಿಸಿದಂಥ ಯಾವುದಾದ್ರೂ ಕೋರ್ಸ್ ಮಾಡ್ತಿದ್ರೆ ಅಲ್ಲಿ ನೀವು ಸಕ್ಸಸ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ವರ್ಷದ ಅಂತ್ಯದಲ್ಲಿ ನಾನು ಹೇಳಿದ ಹಾಗೆ ಸ್ಥಾನ ಬದಲಾವಣೆ, ಅನವಶ್ಯಕವಾದಂತಹ ಮನೆ ಬದಲಾವಣೆ, ನೀವೇನಾದರೂ ಮನೆ ಕಟ್ಟಬೇಕು ಅಂತ ಇದ್ದರೆ ಅದಕ್ಕೆ ವಿಘ್ನಗಳು ಬರೋದಕ್ಕೆ, 4ನೇ ಮನೆಗೆ ಬರುವಂತಹ ವರ್ಷಾಂತ್ಯದಲ್ಲಿ ಬರುವಂತಹ ರಾಹು ಅವಕಾಶವನ್ನು ಮಾಡಿಕೊಡ್ತಾನೆ. ಹಾಗೆ ರಾಹುವಿನಿಂದ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ರೆಡ್ ಜಾಸ್ಪರ್ ಅನ್ನುವಂಥ ಒಂದು, ರಾಹು ಅಂತ ಅಲ್ಲ, ನಿಮ್ಮ ಭೂಮಿಗೆ ಸಂಬಂಧಿಸಿದ ಯಾವುದೇ ವ್ಯವಹಾರಗಳನ್ನು ಸರಿ ಮಾಡ್ಕೊಳ್ಬೇಕು ಅಂದರೆ ರೆಡ್ ಜಾಸ್ಪರ್ ಅನ್ನುವಂಥ ಒಂದು ಸ್ಟೋನ್ನ ಹಾಕೊಳ್ಳೋದು ತುಂಬ ಒಳ್ಳೆಯದು. ಗುರು 9ನೇ ಮನೆಯಲ್ಲಿದ್ದಾನೆ, 10ನೇ ಮನೆಗೆ ಬರ್ತಾನೆ. ಹಾಗಾಗಿ ಗುರುವಿನಿಂದ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಶನಿಯನ್ನು ನಾವು ಬಿಡೋ ಹಾಗಿಲ್ವಲ್ಲ, ಶನಿ ಕೂಡ 6ನೇ ಮನೆಯಲ್ಲಿದ್ದಾಗ ಶತ್ರು ಸಂಹಾರ ಮಾಡೋದಕ್ಕೆ ಸಹಾಯ ಮಾಡಿಕೊಡ್ತಾನೆ. ಯಾವುದೇ ಪಾಪಗ್ರಹಗಳಿಗೆ 6ನೇ ಮನೆ ಪಾಸಿಟಿವ್ ಆದಂತಹ ಸ್ಥಾನ. ಹಾಗಾಗಿ 6ನೇ ಮನೆಯಲ್ಲಿರುವಂತಹ ಶನಿ ನಿಮಗೆ ಯಾವುದೇ ದೊಡ್ಡ ಮಟ್ಟದ ತೊಂದರೆಗಳನ್ನು ಇಲ್ಲಿ ತಂದುಕೊಡೋದಕ್ಕೆ ಹೆಚ್ಚು ಸಾಧ್ಯ ಇಲ್ಲ. ಅದು ತುಲಾರಾಶಿಯವರಿಗೆ ಪಾಸಿಟಿವ್ ಆದಂತಹ ಟೈಮ್ ಅಂತಲೇ ಹೇಳಬಹುದು. ಎಸ್ ಮೇಡಮ್.